ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭಾಧ್ಯಕ್ಷರ ಬೇಕಾದಷ್ಟು ಕುದುರೆ ಪ್ರವಾಸೋದ್ಯಮದ ಬಗ್ಗೆ ನಾವು ಹೇಳುವುದಿದ್ರೆ ಬೇಕಾದಷ್ಟು ಕುದುರುಗಳು ಐಲ್ಯಾಂಡ್ಗಳಿದೆ ಸಭಾಧ್ಯಕ್ಷರೇ. ಅದರಲ್ಲೂ ನಿಮಗೆ ಗೊತ್ತಿರ್ಬೋದು, ಆಡಮ್ ಕುದ್ರು ನಿಮ್ಮ ಕ್ಷೇತ್ರದಲ್ಲೂ ಕೂಡ ಐಲ್ಯಾಂಡ್ಗಳಿದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸುಮಾರು 25-30 ವರ್ಷದ ಹಿಂದೆ ಒಂದು 30-40 ಜನರಿಗೆ 1 ಎಕರೆ ಜಾಗವನ್ನು ಅಲಾಟ್ ಮಾಡಿದ್ದಾರೆ ಈ ಕೆಲವು ಕುದುರುಗಳಲ್ಲಿ ಸಭಾಧ್ಯಕ್ಷರೇ. ಅದರಲ್ಲಿ ಯಾರು ವಾಸ ಕೂಡ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಅದನ್ನು ನಾವು ಪ್ರವಾಸೋದ್ಯಮ ಇಲಾಖೆಯವರು ವಾಪಸ್ ಪಡ್ಕೊಂಡು ಅವರಿಗೆ ಕಾಂಪನ್ಸೇಷನ್ ಏನಾದರೂ ಕೊಟ್ಟು ವಾಪಸ್ ಪಡ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಕೊಟ್ಟರೆ ಎಷ್ಟೋ ಸ್ಟಾರ್ ಹೋಟೆಲ್ಗಳು ಬರೋರು ರೆಡಿ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡೋರು ರೆಡಿ ಇದ್ದಾರೆ ಸಭಾಧ್ಯಕ್ಷರೇ. ಇವತ್ತು ದೇವಸ್ಥಾನಗಳು ಈಗ ತಾನೇ ಅವರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಗಂಟಿಹೊಳೆಯವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಎಷ್ಟೋ ದೇವಸ್ಥಾನಗಳು ನಮ್ಮಲ್ಲಿ ಇರುವುದನ್ನು ಅದಕ್ಕೆ ಬೇಕಾದಷ್ಟು ಪ್ರವಾಸ ಜನ ಇಲ್ಲಿ ಬರ್ತಾರೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಅಭಿವೃದ್ಧಿ ಮಾಡುವಂಥದ್ದು. ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು ನಮ್ಮ ಬಿರುಮಲ ಬೆಟ್ಟ ಅಂತ ಒಂದು ಗುಡ್ಡ ಇದೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಪ್ರವಾಸೋದ್ಯಮದಲ್ಲಿ ಅವಕಾಶ ಇದೆ. ಮತ್ತು ನಂದನ ಮಿತ್ರ ಮತ್ತು ಗೆಜ್ಜೆಗಿರಿ ಅಂತ ದೊಡ್ಡ ಕ್ಷೇತ್ರಗಳು ಇದೆ ಸಭಾಧ್ಯಕ್ಷರೇ. ಈ ಹಿಂದೆ ಕೂಡ ಸರ್ಕಾರ ಅದಕ್ಕೆ ಅನುದಾನವನ್ನು ಕೊಟ್ಟಿತ್ತು. ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮಾನ್ಯ ಪ್ರವಾಸೋದ್ಯಮ ಮಂತ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸಭಾಧ್ಯಕ್ಷರೇ. ಓಕೆ, ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀನಿ. ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಈ ಗೆಜ್ಜೆಗಿರಿ ನಂದನ ಬಿತ್ತಲು ತಾಣದ ಅಭಿವೃದ್ಧಿ ಕಾಮಗಾರಿಗಾಗಿ 100 ಲಕ್ಷ ರೂಪಾಯಿಗಳನ್ನು 26/9/2024 ಮಂಜೂರು ಮಾಡಿದ್ದಾರೆ ಮಂತ್ರಿಗಳು. ಅದು 2 ಕೋಟಿ ನಮ್ಮ ಶಾಸಕರ ನಿಧಿಯಲ್ಲಿ ಬಂದಿರುವಂಥದ್ದು, ಅದು ಬಿರುಮಲ ಬೆಟ್ಟಕ್ಕೆ ಬಂದಿರುವಂಥದ್ದು ಮಂತ್ರಿಗಳೇ. ಬಿರುಮಲ ಬೆಟ್ಟಕ್ಕೆ ನಮ್ಮ ಶಾಸಕರ ನಿಧಿಯಲ್ಲಿ 25 ಕೋಟಿ ಕೊಟ್ಟದ್ರಲ್ಲಿ ನಾನು 2 ಕೋಟಿಯನ್ನು ಬಿರುಮಲ ಗುಡ್ಡ ಅಭಿವೃದ್ಧಿಗೆ ಇಟ್ಟಿದ್ದೀನಿ. ಅದರಲ್ಲಿ 1 ಕೋಟಿ ಬಿಡುಗಡೆ ಆಗಿದೆ. ಅದು ಈಗ ಕೆಲಸ ಆಗ್ತಾ ಇದೆ. ಬಟ್ ನಂದನ ಮಿತ್ತಲು ಮತ್ತು ಗೆಜ್ಜೆಗಿರಿಗೆ ಯಾವುದೇ ಅನುದಾನಗಳು ಇಷ್ಟವರೆಗೆ ಬಂದಿಲ್ಲ. ಅದರ ಕಾಮಗಾರಿಗಳಿಗೆ ಆರಂಭ ಆಗಿದೆ. ಅದು ನನ್ನ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಅವರ ಕ್ಷೇತ್ರದ ಏನು ಗೆಜ್ಜೆಗಿರಿ ನಂದನ ಬಿತ್ತಲ ತಾಣ ಇದೆ, ಅದ್ರ ಬಗ್ಗೆ ಸರ್ಕಾರ ಈಗ ಸದ್ಯಕ್ಕೆ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ಆ ಪ್ರಸ್ತಾವನೆ ಈಗ ಇವರ ಪ್ರಶ್ನೆ ಮೂಲಕ ನಮ್ಮ ಎದುರಿಗೆ ಬಂದಿದೆ. ಬರುವ ವರ್ಷದ ಬಜೆಟ್ನೊಳಗೆ ಅದರ ಅಭಿವೃದ್ಧಿ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ತಾವು ಹೇಳಿದ್ರಿ ಸಚಿವರೇ. ನನ್ನ ಕ್ಷೇತ್ರದಲ್ಲಿ ಬರ್ತದೆ, ನಿಜ ಉತ್ತಮ ಸ್ಥಳ, ಜನ ಕೂಡ ಇದ್ದಾರೆ, ಶಾಲೆ ಕೂಡ ಇದೆ, ಚರ್ಚ್ ಕೂಡ ಇದೆ, ಲ್ಯಾಂಡ್ ಕೂಡ ಇದೆ. ಅದಕ್ಕೆ ತೂಗು ಸೇತುವೆ ಅಂತ ಪ್ರಪೋಸಲ್ ಕೊಟ್ಟು ಫೈನಲ್ ಸ್ಟೇಜಲ್ಲಿ ಇದೆ. ಅದನ್ನು ಸ್ಪೆಷಲ್ ಆಗಿ ಒಂದು ನೋಡ್ಕೊಳ್ಬೇಕು. ಪಾವೂರ್ ಹುಲಿಯ ಅಲ್ಲಿಗೆ ಸಂಪರ್ಕ ಅಂತ ಯಾವುದು ಕೂಡ ಇಲ್ಲ. ಜನ ಬೋಟಲ್ಲಿ ಬರ್ತಾರೆ, ಮಳೆಗಾಲದಲ್ಲಿ ಬಹಳ ಕಷ್ಟ ಅವರಿಗೆ. ಮತ್ತೆ ಅವರೇ ಒಂದು ಬ್ರಿಡ್ಜ್ ಮಾಡಿರ್ತಾರೆ. ತೂಗು ಸೇತುವೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ, ಒಂದು ಆದ್ಯತೆ ಮೇಲೆ ನೋಡಬೇಕು. ಅಧ್ಯಕ್ಷರೇ, ಈ ಪಾವೂರು ಹುಳಿಯ ಹತ್ರ ತಾವು ತೂಗು ಸೇತುವೆ ಮಾಡಬೇಕು ಅನ್ನುವಂಥ ಏನು ಸಲಹೆಯನ್ನು ಕೊಡ್ತಾ ಇದ್ದೀರಿ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ. ಅದರ ಜೊತೆಗೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ನಡುಗಡ್ಡೆಗಳಲ್ಲಿ, ಸಣ್ಣ ದ್ವೀಪಗಳಲ್ಲಿ ಕೆಲವು ಲ್ಯಾಂಡ್ಗಳನ್ನು ಅಲಾಟ್ಮೆಂಟ್ ಮಾಡಿತ್ತು. ಅದನ್ನು ಸರ್ಕಾರ ವಾಪಸ್ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮದ ಚಟುವಟಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಂದು ಪ್ರಯತ್ನ ಮಾಡಿರಿ ಅಂತ ಹೇಳಿದರು. ಒಳ್ಳೆಯ ರಚನಾತ್ಮಕ ಸಲಹೆ ಅಧ್ಯಕ್ಷರೇ. ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ದ್ವೀಪಗಳಿಗೆ ಕಳಿಸಿ ಸರ್ಕಾರದ ಜಮೀನು ಏನಾದರೂ ಅಲಾಟ್ ಮಾಡಿದರೆ ಅದನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತದೆ. ಅಧ್ಯಕ್ಷ ಒಂದು ನಿಮಿಷ ಕೊಟ್ಟೇನ್ರೆ, 1 ನಿಮಿಷ ಮುಗಿಸ್ತೇನೆ. ಬುಕ್ಕ ಇರ್ಬತ್ತಲ್ಲಿ. ಈಗ ಈ ಐಲ್ಯಾಂಡ್ಗಳು ಏನಿದೆ, ದ್ವೀಪಗಳು ಏನಿದೆ ಸಭಾಧ್ಯಕ್ಷರೇ, ಅದರಲ್ಲಿರುವ ಜಾಗವನ್ನು ನಾವು ಸರ್ಕಾರ ಪಡ್ಕೊಂಡು ಸ್ಟಾರ್ ಹೋಟೆಲ್ ಅವರಿಗೆ ಕೊಟ್ಟು ಯಾವ ಇನ್ವೆಸ್ಟ್ಮೆಂಟ್ ಬೇಡ ಸಭಾಧ್ಯಕ್ಷರೇ. ಅದರಲ್ಲೇ ದುಡ್ಡು ಬರ್ತದೆ, ಅದರಲ್ಲೇ ಪ್ರವಾಸ ಇಲಾಖೆಗೆ ದುಡ್ಡು ಬರ್ತದೆ. ಅವ್ರು ಹೇಳಿದ್ರು ಮೀಟಿಂಗ್ ಮಾಡುವಂತ ಹೇಳಿಕೊಂಡು ಆಯ್ತು, ಒಳ್ಳೇದಾಯ್ತು. ಬೇಗ ಮಲ್ಪಲಿ ಸಭಾಧ್ಯಕ್ಷ.